ಆಗಿದ್ರು ಕೂಡ ನಿರಕ್ಷರಿ ಕುಕ್ಷಿಗಳು ವಿದ್ಯಾವಂತರು ಹೆಚ್ಚಿನ ಪ್ರಮಾಣದಲ್ಲಿ ಆದಾಗ್ಯೂ ಕೂಡ ಇವತ್ತು ನಿತ್ಯ ನಾವು ನೋಡ್ತೇವೆ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಿದೆ, ಅಪ್ರಾಮಾಣಿಕತೆ, ಅದಕ್ಷತೆ, ದೌರ್ಜನ್ಯ, ದಬ್ಬಾಳಿಕೆ, ಮಹಿಳೆಯರ ಮೇಲೆ ಆಗ್ತಕ್ಕಂಥ ಲೈಂಗಿಕ ದೌರ್ಜನ್ಯ, ಇವೆಲ್ಲವುಗಳನ್ನು ನೋಡಿದಾಗ ನನಗೆ ಬಹಳಷ್ಟು ಸಂದರ್ಭದಲ್ಲಿ ನನ್ನಷ್ಟು ನಾನೇ ವಿಚಾರ ಮಾಡ್ತೇನೆ. ಏನಪ್ಪ, ಹಿಂದೆ ಸಾಕ್ಷರತೆ ಪ್ರಮಾಣ ಕಡಿಮೆ ಇದ್ದಾಗ, ವಿದ್ಯಾವಂತರು ಕಡಿಮೆ ಇದ್ದಾಗ ಈ ರೀತಿಯಾದಂಥ ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯ, ಭ್ರಷ್ಟಾಚಾರ, ಅನೀತಿ ಇಂಥ ವ್ಯವಹಾರಗಳು ಕಡಿಮೆ ಇದ್ದು ಈಗ ಹೆಚ್ಚಾಗಿದೆ. ಇದು ಏನು, ಅದಕ್ಕೆ ಬರೇ ವಿದ್ಯೆ ಪಡೆದರೆ ಮುಗಿಲಿಲ್ಲ, ವಿದ್ಯೆ ವಿವೇಕದ ರೂಪದಲ್ಲಿ, ನಂತರ ವಿನಯದ ರೂಪದಲ್ಲಿ ಪರಿವರ್ತನೆ ಆಗಿ ಚಾರಿತ್ರ್ಯವಂತರಾಗಿ ಮಕ್ಕಳು ಹೊರಹೊಮ್ಮಿದರೆ ಅದು ನಿಜವಾಗಿಯೂ ಸಾರ್ಥಕ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನಾನು ಇಲ್ಲಿ ಕೂಡಿದಂಥ ಮಕ್ಕಳಿಗೆ ನಾನು ಹೇಳೋದಿಷ್ಟ, ನಾನು ಈ ಪದವಿ ಪಡೆಯುವುದು, ಸ್ನಾತಕೋತ್ತರ ಪದವಿ ಪಡೆಯುವುದು, PhD ಪದವಿ ಪಡೆಯುವುದು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಪ್ರಪಂಚದ ಎಲ್ಲ ರಾಷ್ಟ್ರಗಳನ್ನು ಸುತ್ತಾಡಿದರೆ ಅದು ಮುಗಿಲಿಲ್ಲ. ಚರಿತ್ರವಂತ ಮಕ್ಕಳಾಗಿ ಹೊರಹೊಮ್ಮಬೇಕು, ನೀತಿವಂತ ಮಕ್ಕಳಾಗಿ ಹೊರಹೊಮ್ಮಬೇಕು. ಅಷ್ಟೇ ಅಲ್ಲ, ಮಾನವೀಯ ಮೌಲ್ಯಗಳನ್ನು ಹೊಂದಿದಂಥ ಇವತ್ತು ಶಿಕ್ಷಣದ ಅವಶ್ಯಕತೆ ಇದೆ. ಅದರ ಜೊತೆಗೆ ದಕ್ಷತೆ, ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಳ್ಳುವಂಥ ಚಾರಿತ್ರ್ಯವನ್ನು ಹೊಂದಿದಂಥ ಇವತ್ತು ಮಕ್ಕಳು ಹೊರಹೊಮ್ಮಿದರೆ ಅದು ನಿಶ್ಚಿತವಾಗಿಯೂ ಈ ವಿದ್ಯಾಸಂಸ್ಥೆಗೆ ಶುಭ ಅನ್ನುವಂಥ, ಒಳ್ಳೆಯದನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಮಾನವೀಯ ಮೌಲ್ಯಗಳ ಜೊತೆ ಶಿಸ್ತು, ನೀತಿಯುತವಾದಂಥ ಬದ್ಧತೆಯಿಂದ ನಡೆಯುವಂಥ ಒಂದು ವ್ಯವಸ್ಥೆ, ದಕ್ಷತೆ, ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಕೊನೆಯದು ಮಹತ್ವದ ಒಂದೇ ಒಂದು ಮಾತು ನಾನು ಹೇಳ್ತಾ ಇದ್ದೇನೆ. ಅದು ಏನಂದರೆ, ನಾವು ಎಲ್ಲರೂ ಉಜ್ವಲ ರಾಷ್ಟ್ರಾಭಿಮಾನಿಗಳಾಗಿ ಇವತ್ತು ಹೊರಹೊಮ್ಮುವುದು ಬಹಳ ಅವಶ್ಯಕತೆ ಇದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಚರಿತ್ರೆಯನ್ನು ಹೊಂದಿದಂಥ, ಭವಿಷ್ಯತ್ತನ್ನು ಹೊಂದಿದಂಥ ಮಕ್ಕಳಾಗಿ ರೂಪಾಂತರಗೊಳ್ಳುವುದರ ಜೊತೆಗೆ ನಾಡಿನ ಬಗ್ಗೆ, ರಾಷ್ಟ್ರದ ಬಗ್ಗೆ ಅಗಾಧವಾದಂಥ ದೇಶ ಪ್ರೇಮವನ್ನು ಹೊಂದಿದಂಥ ಮಕ್ಕಳು ಹೊರಹೊಮ್ಮುವುದು ಇವತ್ತಿನ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸಿ, ಇವತ್ತು ಇಲ್ಲಿ ಪಾಲಕರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಬಹುತರವಾಗಿ ಇಬ್ಬರು ಮಹಾನ್ ವ್ಯಕ್ತಿಗಳು ಏನು ವಿಚಾರಗಳನ್ನು ಹೇಳಿದರೆ ಆ ವಿಚಾರಗಳನ್ನು ಚಾಚು ತಪ್ಪದೆ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರೆ ಬಹುತರವಾಗಿ ನಿಮ್ಮ ಮಕ್ಕಳಿಗೆ ಉಜ್ವಲವಾದಂಥ ಭವಿಷ್ಯತ್ತಿದೆ, ಈ ಶಿಕ್ಷಣ ಸಂಸ್ಥೆಗೂ ಕೂಡ ಉಜ್ವಲವಾದಂಥ ಭವಿಷ್ಯತ್ತಿದೆ ಅನ್ನುವಂಥ ಮಾತನ್ನು ಹೇಳಿ, ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರು ಹೇಳಿದಂಗೆ ಬೆಳಿಗ್ಗೆ ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರ್ಬೇಕನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಒಂದು ಮಾತು ಹೇಳಿಕೆ ಬಯಸ್ತಾ ಇದ್ದೇನೆ. ಕೊನೆಯ ಮಾತು ಏನಂದರೆ, ಪ್ರತಿಯೊಬ್ಬ ಇಲ್ಲಿ ವಿದ್ಯಾರ್ಜನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಿಮಗೆ ಹೊತ್ತು ಹೆತ್ತು ಸಾಕಿ ಸಲುವಿದಂಥ ತಂದೆ ತಾಯಿಗಳನ್ನು ಜೀವನದ ಕೊನೆಯ ಉಸಿರಿನೊಳಗೆ ನೀವು ನೆನಪಿಟ್ಕೋಬೇಕು. ತದನಂತರ ನಿಮಗೆ ವಿದ್ಯೆ ನೀಡಿದಂಥ ವಿದ್ಯಾಗುರುಗಳನ್ನು ಬದುಕಿನ ಕೊನೆಯ ನಿಮಿಷದವರೆಗೂ ಕೂಡ, ಬದುಕಿನ ಕೊನೆಯ ಉಸಿರಿನವರೆಗೂ ಕೂಡ ನಿಮಗೆ ವಿದ್ಯೆ ನೀಡಿದಂಥ ವಿದ್ಯಾಗುರುಗಳನ್ನು ನೀವು ನೆನಪಿಟ್ಕೋಬೇಕು. ಅದುವೇ ನಿಜವಾದ ಮನುಷ್ಯತ್ವ. ಅದರ ಜೊತೆಗೆ ವಿದ್ಯೆ ನೀಡಿದಂಥ ವಿದ್ಯಾಸಂಸ್ಥೆಯನ್ನು ಕೂಡ ಬದುಕಿನ ಕೊನೆಯ ನಿಮಿಷದವರೆಗೆ ತಾವು ನೆನಪಿಟ್ಟುಕೊಂಡು ಆ ದಿಶೆಯಲ್ಲಿ ಕಾರ್ಯೋನ್ಮುಖರಾಗಬೇಕು ಅನ್ನುವಂಥ ಮಾತನ್ನು ಮುದ್ದು ವಿದ್ಯಾರ್ಥಿನಿಯರಿಗೆ ತಿಳಿಸಿ, ಈ ಒಂದು ವಿದ್ಯಾಸಂಸ್ಥೆ ಸಾವಿರಾರು ಕುಟುಂಬಗಳ ಜ್ಞಾನದ ದೀವಿಗೆಯನ್ನು ಹೊತ್ತಿಸೋದ್ರ ಜೊತೆಗೆ ಲಕ್ಷಾಂತರ ಮಕ್ಕಳ ಜ್ಞಾನದ ದಾಹವನ್ನಿಂಗಿಸಿ ಅಕ್ಷರಸ್ಥ ಜನಾಂಗವನ್ನಾಗಿ, ಚಾರಿತ್ರಿಕ ಜನಾಂಗವನ್ನಾಗಿ ರೂಪಾಂತರಗೊಳ್ಳುವುದರ ಜೊತೆಗೆ ಈ ನಾಡಿನ, ರಾಷ್ಟ್ರದ, ಭವ್ಯ ಭಾರತದ ಜವಾಬ್ದಾರಿಯುತವಾದಂಥ ನಾಗರಿಕರಾಗಿ ಭಾರತ ದೇಶ ಶಕ್ತಿಶಾಲಿಯಾದಂಥ, ಪ್ರಚಂಡವಾದಂಥ, ಸಮೃದ್ಧವಾದಂಥ ರಾಷ್ಟ್ರವಾಗಿ ಹೊರಹೊಮ್ಮಲಿಕ್ಕೆ ಪ್ರತಿಯೊಬ್ಬ ಭಾರತೀಯನ್ನು ಹೆಮ್ಮೆಯಿಂದ, ಗರ್ವದಿಂದ ಎದೆಯುಬ್ಬಿಸಿ ನಾನು ಭಾರತೀಯ ಅನ್ನುವಂಥ ಒಂದು ಕೀರ್ತಿ ಬರುವ ದಿಶೆಯಲ್ಲಿ ಮಕ್ಕಳು ತಮ್ಮ ಬದುಕನ್ನು ರೂಪಿಸಿಕೊಳ್ಬೇಕನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಅವಕಾಶ ಕಲ್ಪಿಸಿದಂಥ ಈ ಕಾರ್ಯಕ್ರಮದ ಸಂಘಟಕರಿಗೆ, ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯರಿಗೆ, ಪಾಲಕ ಬಂಧುಗಳಿಗೆ, ತಮ್ಮೆಲ್ಲರಿಗೆ ಹೃದಯಪೂರ್ವಕವಾದಂಥ ನಮನ, ಕೃತಜ್ಞತೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.